Hello friends, welcome to India for IAS. Daily answer writing practice day 33 ನ ವಿಡಿಯೋ ಡಿಸ್ಕಷನ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನಾನು ಶಿವಲಿಂಗಯ್ಯ. ಡೇ 33ಗೆ ಕೊಟ್ಟಂತಹ ಪ್ರಶ್ನೆ ಬಂದು ವಾಟ್ ರೋಲ್ ಡಸ್ ಬ್ರಿಕ್ಸ್ ಆರ್ಗನೈಸೇಷನ್ ಪ್ಲೇ ಗ್ಲೋಬಲಿ? ವೈ ಬ್ರಿಕ್ಸ್ ಈಸ್ ಎಕ್ಸ್ಪ್ಯಾಂಡಿಂಗ್ ಇನ್ ದ ರೀಸೆಂಟ್ ಇಯರ್ಸ್? ಜಾಗತಿಕವಾಗಿ ಬ್ರಿಕ್ಸ್ ಸಂಘಟನೆಯ ಪಾತ್ರವೇನು? ಇತ್ತೀಚಿನ ವರ್ಷಗಳಲ್ಲಿ ಬ್ರಿಕ್ಸ್ ತನ್ನ ಸದಸ್ಯತ್ವವನ್ನು ವಿಸ್ತರಿಸಲು ಕಾರಣಗಳೇನೇನು? ಸೊ ಈ ರೀತಿಯಾದಂಥ ಪ್ರಶ್ನೆಯನ್ನು ಕೊಟ್ಟಾಗ ಇದೊಂದು ನಿಮಗೆ 15 ಅಂಕಗಳ ಪ್ರಶ್ನೆ ಆಗಿದ್ದು 250 ಪದಗಳ ಒಂದು ಮಿತಿಯೊಳಗೆ ಆ ಉತ್ತರವನ್ನು ಉತ್ತರಿಸಬೇಕಾಗಿರುತ್ತೆ. ಸೊ ಪ್ರಶ್ನೆಯನ್ನು ಮೊದಲು ನಾವು ಅರ್ಥ ಮಾಡ್ಕೊಳ್ಳೋಕೆ ಬಂದಾಗ ಮೊದಲು ನಮ್ಗೆ ಕೇಳಿರುವಂಥದ್ದು ಬ್ರಿಕ್ಸ್ಗಳ ಬಗ್ಗೆ, ಅಂದರೆ ಬ್ರಿಕ್ಸ್ ಒಂದು ಸಂಘಟನೆ ನಿಮಗೆಲ್ಲ ಗೊತ್ತಿರಬೇಕಾಗುತ್ತೆ. ಸೊ ಬ್ರಿಕ್ಸ್ ಬಗ್ಗೆ ಯೂಶಲಿ ಇಲ್ಲಿ ಕೇಳಿರುವಂಥದ್ದು. ಸೊ ಬಿ ಅಂತ ಬಂದಾಗ ಯೂಶಲಿ ಬ್ರೆಜಿಲ್ ಆಗಿರ್ಬೋದು, ರಷ್ಯಾ ಆಗಿರ್ಬೋದು, ಇಂಡಿಯಾ, ಚೀನಾ ಅಂಡ್ ಸೌತ್ ಆಫ್ರಿಕಾ, ಈ 5 ರಾಷ್ಟ್ರಗಳು ಸೇರಿ ಮೊದಲಿಗೆ 4 ರಾಷ್ಟ್ರಗಳು, ಆ ನಂತರದಲ್ಲಿ ಸೌತ್ ಆಫ್ರಿಕಾ ಸೇರಿಕೊಳ್ಳುತ್ತೆ. ಸೊ ಅದರಿಂದಾಗಿ ಇದನ್ನ ಇದ್ದಿದ್ದು ಬ್ರಿಕ್ಸ್ ಆಗಿ ಕನ್ವರ್ಟ್ ಆಗುತ್ತೆ. ಅಂಡ್ ರೀಸೆಂಟ್ ಇಯರ್ಸ್ ಅಲ್ಲಿ ಲೈಕ್ ಅರಬ್ ಕಂಟ್ರೀಸ್ಗಳಾಗಿರ್ಬೋದು ಅಥವಾ ಈ ರೀತಿಯಾದಂತಹ ಎಲ್ಲ ಕಂಟ್ರೀಸ್ಗಳು ಕೂಡ ಸೇರ್ಕೋತಾ ಇದೆ. ಈಗ ಲೈಕ್ 5 ಇಂದ 11, 10 and 11 ಯೂಶಲಿ ಸದಸ್ಯತ್ವಗಳು ಇನ್ಕ್ರೀಸ್ ಆಗ್ತಾ ಬರ್ತಾ ಇದೆ. ಸೊ ಬ್ರಿಕ್ಸ್ ಬಗ್ಗೆ ನೀವು ಯೂಶಲಿ ಡೆಫಿನೇಷನ್ ಅನ್ನು ಬರೀತೀರಾ ಅಥವಾ ಒಂದು ಬ್ರಿಕ್ಸ್ ಬಗ್ಗೆ ಪರಿಚಯವನ್ನ ಕಟ್ಟಿಕೊಡುವಂಥದ್ದನ್ನ ಇಂಟ್ರೊಡಕ್ಷನ್ ಅಲ್ಲಿ ಮಾಡ್ತೀರಾ. ಬಾಡಿ ಪಾರ್ಟ್ ಬಂದಾಗ ಸೊ ಬ್ರಿಕ್ಸ್ ಸಂಘಟನೆ ಪಾತ್ರವೇನು, ಗ್ಲೋಬಲಿ ಯಾವ ಒಂದು ಪಾತ್ರವನ್ನ ಬ್ರಿಕ್ಸ್ ಸಂಘಟನೆ ಪಾತ್ರ ವಹಿಸುತ್ತೆ ಅನ್ನೋದನ್ನು ನೀವು ಬರೀಬೇಕಾಗುತ್ತೆ. ಆ ನಂತರದಲ್ಲಿ ಇತ್ತೀಚಿನ ವರ್ಷಗಳಲ್ಲಿ ಏನಕ್ಕೆ ಇನ್ಕ್ರೀಸ್ ಆಗ್ತಾ ಇದೆ, ತನ್ನ ಸದಸ್ಯತ್ವವನ್ನು ಏನಕ್ಕೆ ಜಾಸ್ತಿ ಮಾಡ್ತಿದ್ದಾರೆ, ವಾಟ್ ಆರ್ ದ ರೀಸನ್ಸ್, ಅದರಿಂದ ಆಗುವಂಥ ಇಂಪ್ಲಿಕೇಶನ್ಸ್ ಏನು ಅನ್ನೋದನ್ನ ನೀವು ಅಪ್ರೋಚ್ ಅನ್ನ ಮಾಡಿ ಕನ್ಕ್ಲೂಷನ್ ಆನ್ಸರ್ನ ಏನ್ ಮಾಡ್ತಾ ಬರ್ತೀರಾ. ನೋಡ್ತಾ ಬಂದಾಗ ಪಿಟಿಗೆ ಬಂದು ನಿಮಗೆಲ್ಲ ಗೊತ್ತಿರೋ ಹಾಗೆ ಬ್ರಿಕ್ಸ್ ಅನ್ನುವಂಥದ್ದು 2009 ಸ್ಥಾಪನೆ ಆಗಿರುವಂತಹ ಒಂದು ಸಂಘಟನೆ ಆಗಿರುತ್ತೆ. ಸೊ ಇದು ಮುಖ್ಯವಾಗಿ ನಮಗೆ ಲೈಕ್ ಸದಸ್ಯರ ನಡುವೆ ಆರ್ಥಿಕ ಮತ್ತು ರಾಜತಾಂತ್ರಿಕ ನೀತಿಗಳನ್ನು ಸಂಘಟಿಸೋದಕ್ಕೆ ಪ್ರಮುಖವಾಗಿರುವಂತಹ ಒಂದು ಸಂಘಟನೆ ಅಥವಾ ಒಂದು ವೇದಿಕೆ ಅಂತ ನಾವು ಅದನ್ನ ಆನ್ಸರ್ನ ಬರೀತಾ ಬರ್ತೀರಾ. ಬ್ರಿಕ್ಸ್ ನಿರ್ವಹಿಸುತ್ತಿರುವಂತಹ ಅಂದ್ರೆ ಜಾಗತಿಕವಾಗಿ ನಿರ್ವಹಿಸುವಂತಹ ಒಂದು ಪ್ರಮುಖ ಪಾತ್ರ ಏನಿದೆ ಅದನ್ನ ಬರ್ತೀರಾ. ಸೊ ಅಂದ್ರೆ ಯೂಶಲಿ ಹೆಚ್ಚಿನ ಪ್ರಾತಿನಿಧ್ಯಕ್ಕೆ, ಅಂದ್ರೆ ಅಭಿವೃದ್ಧಿಶೀಲ ರಾಷ್ಟ್ರಗಳ ಒಂದು ಹೆಚ್ಚಿನ ಪ್ರಾತಿನಿಧ್ಯಕ್ಕೆ ಪ್ರತಿಪಾದಿಸುವಂತದ್ದಾಗಿರ್ಬೋದು ಅಥವಾ ಆರ್ಥಿಕ ನೀತಿಗಳನ್ನು ಸಂಘಟಿಸುವುದಾಗಿ US ಮೇಲಿನ ಒಂದು US ಡಾಲರ್ ಏನಿದೆ ನಿಮಗೆಲ್ಲ ಗೊತ್ತಿರುವಾಗ US ಡಾಲರ್ ಹೆಚ್ಚು ಪ್ರಾಮಿನೆಂಟ್ ಆಗಿ ಯೂಸ್ ಮಾಡಲಾಗ್ತಾ ಇರುತ್ತೆ. ಸೊ ಅದನ್ನ ಕಮ್ಮಿ ಮಾಡಿ ಈ ಸದಸ್ಯರ ನಡುವೆ ತಮ್ಮದೇ ಒಂದು ಲೈಕ್ ನೋಟ್ಗಳು, ಕರೆನ್ಸಿ ಏನಿದೆ ಅದನ್ನ ಬಳಸೋದಕ್ಕೆ ಇರುವಂಥದ್ದು ಅಥವಾ ಪರ್ಯಾಯ ಹಣಕಾಸು ವ್ಯವಸ್ಥೆಯನ್ನ ರಚಿಸೋದಾಗಿರ್ಬೋದು ಇಂಪಾರ್ಟೆಂಟ್ ಆದಂಥ ಒಂದು ಪಾತ್ರವನ್ನ ರೋಲ್ ಮಾಡುತ್ತೆ ಅಥವಾ ಪ್ಲೇ ಮಾಡುತ್ತೆ. ಸೊ ಇದರಿಂದ ಭಾರತಕ್ಕಾಗುವಂತಹ ಉಪಯೋಗಗಳು ಏನೇನು ಅಂತ ನೀವು ಯೂಶಲಿ ಅದನ್ನ ಪಾಯಿಂಟ್ ಬರೆಯೋದಷ್ಟೇ ಅಲ್ಲ, ಪಾಯಿಂಟ್ ಬರೆದು ಅದ್ರ ಕೆಳಗಡೆ ಎಕ್ಸ್ಪ್ಲೇಷನ್ ಕೂಡ ನೀವು ಬರಿತಾ ಬರಬೇಕು. ಓಕೆ, ಈ ಒಂದು ರೀಸನ್ಗಳನ್ನ ಕೊಟ್ಟು ನೀವು ಇದು ಪ್ರಾಪಂಚಿಕವಾಗಿ ಈ ರೀತಿ ಅಂದಾಗ ಲೈಕ್ ವಿಸ್ತರಿಸೋದಕ್ಕೆ ಕಾರಣವೇನು ಅಂದ್ರೆ ನಿಮಗೆಲ್ಲ ಗೊತ್ತಿರೋ ಸದಸ್ಯತ್ವವನ್ನು ಇತ್ತೀಚೆಗೆ ವಿಸ್ತರಿಸ್ತಾ ಬಂದಿದೆ. ಸೊ ಆ ವಿಸ್ತರಿಸೋದಕ್ಕೆ ಏನೆಲ್ಲ ಕಾರಣ ನಿಮಗೆಲ್ಲ ಗೊತ್ತಿರೋ ಈಜಿಪ್ಟ್ ಆಗಿರ್ಬೋದು, ಇಥಿಯೋಪಿಯಾ ಆಗಿರ್ಬೋದು, ಈ ರಾಷ್ಟ್ರಗಳು ಸೇರ್ಕೊಂಡಿದ್ದಾವೆ. ಸೊ ಏನಕ್ಕೆ ಅವು, ವಾಟ್ ಆರ್ ದ ರೀಸನ್ಸ್? ಈ ರಾಷ್ಟ್ರಗಳು ಸೇರ್ಕೊಳ್ಳೋದ್ರ ಮೂಲಕ ಏನಾಗುತ್ತೆ ನಮಗೆಲ್ಲ ಗೊತ್ತಿರೋ ಹಾಗೆ ಬ್ರಿಕ್ಸ್ ಅನ್ನೋದ್ರಲ್ಲಿ ಆ ಸೌತ್ ಆಫ್ರಿಕಾ ಒಂದು ಬಿಟ್ಟು ಮಿಕ್ಕಿದ ಯಾವೇ ಆಫ್ರಿಕನ್ ಕಂಟ್ರೀಸ್ಗಳು ಇರಲಿಲ್ಲ. ಸೊ ಈಗ ನಮಗೆ ಈಜಿಪ್ಟ್, ಇಥಿಯೋಪಿಯಾ ಎಲ್ಲ ಸೇರ್ಕೊಳ್ಳೋದ್ರಿಂದ ಮತ್ತಷ್ಟು ಆಫ್ರಿಕನ್ನರ ಒಂದು ಧ್ವನಿಗೆ, ಅವರ ಒಂದು ಪ್ರತಿನಿಧಿತ್ವಕ್ಕೆ ಹೆಚ್ಚಿನ ಒಂದು ಏನು ಬೆಲೆ ಸಿಗುತ್ತೆ ಅನ್ನುವಂಥದ್ದು ನಾವು ಕಂಡುಕೊಳ್ಳುವಂಥದ್ದು. ಅಥವಾ ಚೀನಾ ಮತ್ತು ರಷ್ಯಾ ವಿಸ್ತರಣೆಗೆ ಒಂದು ಒಲವು ತೋರಿರೋದ್ರಿಂದ ಎಲ್ಲ ಆಗುತ್ತೆ. ಅಥವಾ ಸೌದಿ ಅರೇಬಿಯಾ ಮತ್ತು UAE ಕೂಡ ಇತ್ತೀಚೆಗೆ ಸೇರ್ಪಡೆ ಆಗಿದ್ದಾವೆ. ಸೊ ಅವು ಆಗಿರೋದ್ರಿಂದಾಗಿ ನಿಮಗೆಲ್ಲ ಮತ್ತು ಅವನ್ನ ತೈಲಾಧಾರಿತ ಆರ್ಥಿಕತೆಯಿಂದ ಕರಿತೀವಿ. ಸೊ ಏನೆಲ್ಲ ಹೇಗೆ ಎಫೆಕ್ಟ್ ಆಗುತ್ತೆ ಅನ್ನೋದು ನೀವು ಅದನ್ನ ಡಿಸಿಫರ್ನ ಮಾಡ್ತಾ ಬರಬೇಕಾಗತ್ತೆ. ದೆನ್ ಇರಾನ್ ಜಾಯ್ನ್ ಆಗಿರೋದ್ರಿಂದಾಗಿ ಯಾವೆಲ್ಲ ಒಂದು ಇದಾಗತ್ತೆ. ಸೊ ಈ ರೀತಿಯಾಗಿ ಬರಿತಾ ಬಂದು ಉಪಸಂಹಾರವನ್ನ ಅಥವಾ ಕನ್ಕ್ಲೂಷನ್ ಅಲ್ಲಿ ಆನ್ಸರ್ನ. ಇಂಟ್ರೊಡಕ್ಷನ್ ಬಂದಾಗೂ ಕೂಡ ಇಂಗ್ಲಿಷ್ ಮೀಡಿಯಂ ಅಲ್ಲಿ ಬರೆಯುವಂಥವ್ರು ಸೇಮ್ ಆಸ್ ಕನ್ನಡದಲ್ಲಿ ಇಂಟ್ರೊಡಕ್ಷನ್ ಅನ್ನ. ದೆನ್ ವಾಟ್ ಆರ್ ದ ಇಂಪಾರ್ಟೆಂಟ್ ರೋಲ್ಸ್ ಪ್ಲೇಡ್ ಬೈ ದ ಬ್ರಿಕ್ಸ್ ಇನ್ ಗ್ಲೋಬಲಿ ಅಂತ ನೀವು ಯೂಶಲಿ ಮಾಡಿ ಅಡ್ವೊಕೇಟ್ ಫಾರ್ ದ ಗ್ರೇಟರ್ ರೆಪ್ರೆಸೆಂಟೇಷನ್ ಇನ್ ಗ್ಲೋಬಲ್ ಆರ್ಗನೈಸೇಷನ್ ಆಗಿರ್ಬೋದು, ಅಥವಾ ಕೋಆರ್ಡಿನೇಷನ್ ಬಿಟ್ವೀನ್ ಎಕನಾಮಿಕ್ ಪಾಲಿಸಿ ಅಥವಾ ರಿಡ್ಯೂಸ್ ರಿಲಯನ್ಸ್ ಆನ್ ದ US ಡಾಲರ್ ಆಗಿರ್ಬೋದು, ಕ್ರಿಯೇಟ್ ಅನ್ ಆಲ್ಟರ್ನೇಟಿವ್ ಫಿನಾನ್ಸ್ ಸಿಸ್ಟಮ್ಗಳಾಗಿರ್ಬೋದು, ನಿಮಗೆಲ್ಲ ಗೊತ್ತಿರೋ ಹಾಗೆ ಕಂಟಿಂಜೆಂಟ್ ರಿಸರ್ವ್ ಅರೇಂಜ್ಮೆಂಟ್ ಅಂತ, ಅಥವಾ ನ್ಯೂ ಡೆವಲಪ್ಮೆಂಟ್ ಬ್ಯಾಂಕ್, ಯೂಶಲಿ ನಿಮಗೆಲ್ಲ ಗೊತ್ತಿರೋ IF ಆಗಿರ್ಬೋದು, IMF ಅಥವಾ ವರ್ಲ್ಡ್ ಬ್ಯಾಂಕ್ ಮೇಲೆ ತುಂಬಾನೇ ನಾವು ಡಿಪೆಂಡೆನ್ಸಿಯನ್ನು ಹೊಂದಿರ್ತೀವಿ. ಸೊ ಅದರಿಂದ ಹೊರಬರೋದಕ್ಕೆ ಈ ಒಂದು ಸದಸ್ಯ ರಾಷ್ಟ್ರಗಳ ನಡುವೆ ಹೆಚ್ಚಿನ ಒಂದು ಆರ್ಥಿಕ ವಹಿವಾಟುಗಳನ್ನು ಹೆಚ್ಚಿಸೋದಕ್ಕೆ ಅಥವಾ ಹಣಕಾಸಿನ ಒಂದು ಹರಿವನ್ನು ಹೆಚ್ಚಿಸೋದಕ್ಕೋಸ್ಕರ ನ್ಯೂ ಡೆವಲಪ್ಮೆಂಟ್ ಬ್ಯಾಂಕ್ ಇನಿಷಿಯೇಟಿವ್ ಆಗಿರ್ಬೋದು ಅಥವಾ ಕಂಟಿಂಜೆಂಟ್ ರಿಸರ್ವ್ ಅರೇಂಜ್ಮೆಂಟ್ ಅನ್ನುವಂಥದ್ದಾಗಿರ್ಬೋದು, ಇವೆಲ್ಲವೂ ಕೂಡ ನಿಮಗೆ IMF ಮತ್ತು ವರ್ಲ್ಡ್ ಬ್ಯಾಂಕ್ಗಳಿಗೆ ರಿಪ್ಲೇಸ್ ಮಾಡೋದಕ್ಕೋಸ್ಕರ ವ್ಯವಸ್ಥೆಗಳಾಗಿರುತ್ತೆ. ಅಂಡ್ ವೈ ಬ್ರಿಕ್ಸ್ ಈಸ್ ಎಕ್ಸ್ಪ್ಯಾಂಡಿಂಗ್ ಅಂತ ಬಂದಾಗ ನೀವು ಯೂಶಲಿ ಏನಕ್ಕೆ ಚೀನಾ ಅಂಡ್ ರಷ್ಯಾ ಏನಕ್ಕೆ ಒಲವನ್ನ ತೋರಿಸ್ತಿದ್ದಾರೆ, ಫ್ಲೇವರ್ಡ್ ಮಾಡಿದ್ದಾರೆ ಅಂದ್ರೆ ತಮಗೆ ಬೇಕಾದಂತಹ ಅಥವಾ ಒಂದು ತಮ್ಮ ಒಲವನ್ನ, ತಮ್ಮ ಒಂದು ನಿರ್ಧಾರವನ್ನ ಬೆಂಬಲಿಸುವಂತಹ ರಾಷ್ಟ್ರಗಳಾಗಿರ್ಬೋದು ಅಥವಾ ಒಂದು ಪ್ರಾಮಿನೆಂಟ್ ಆರ್ಗನೈಸೇಷನ್ ಆಗಕ್ಕೆ ಬೇಕಾದಂತಹ ಸದಸ್ಯ ರಾಷ್ಟ್ರಗಳು, ಒಂದು ಶಕ್ತಿಶಾಲಿ ರಾಷ್ಟ್ರಗಳು ಯಾವ್ಯಾವ ಇದಾವೆ ಅವ್ರು ಏನಕ್ಕೆ ಮಾಡ್ತಾ ಇದ್ದಾರೆ. ಈಜಿಪ್ಟ್, ಇಥಿಯೋಪಿಯಾ ಆಗಿರೋದ್ರಿಂದ
ಪರಿಣಾಮ ಬೀರೋದಿದೆ. ಸೌದಿ ಅರೇಬಿಯಾ ಮತ್ತು UAE ಸದಸ್ಯರಾಗೋದ್ರಿಂದ ಯಾವ ಒಂದು ಪರಿಣಾಮವನ್ನು ಕಾಣಬಹುದಾಗಿರುತ್ತೆ. ಈ ರೀತಿಯಾದಂತಹ ಅಂಶಗಳನ್ನ ನೀವು ಬರಿತಾ ಬರ್ಬೋದು. ಕನ್ಕ್ಲೂಷನ್ ಅಲ್ಲಿ, ಮೀನ್ ವೈಲ್ ಬ್ರಿಕ್ಸ್ ಇಸ್ ಆಲ್ರೆಡಿ ಲುಕಿಂಗ್ ಲೈಕ್ ಅಹೆಡ್ ಫಾರ್ ದ ಫರ್ದರ್ ಗ್ರೋತ್. ಕರೆಂಟ್ ಮೆಂಬರ್ಸ್ ಹ್ಯಾವ್ ಇಂಡಿಕೇಟೆಡ್ ದೇ ಸೀಕ್ಸ್ ಟು bring more members and partner countries to align access to other regional trade blocs. The group opening its door to attracting BRICS hopeful. More than 40 countries have expressed interest in joining, and at least 20 reportedly applied for the join after the 2023 summit expansion. ಎಂಡ್ ಮಾಡ್ತೀರಾ. ಯುನೈಟೆಡ್ ನೇಷನ್ಸ್ ಅಂಡ್ ಸ್ಪೆಷಲೈಸ್ಡ್ ಏಜೆನ್ಸಿ ಬಗ್ಗೆ ಒಂದು ಯೂನಿಟ್ ಇರುತ್ತೆ. ನೀವು ಇಲ್ಲಿ UN ಆಗಿರ್ಬೋದು, ಬ್ರಿಕ್ಸ್ ಆಗಿರ್ಬೋದು, ಸಾರ್ಕ್ ಆಗಿರ್ಬೋದು, ಬಿಮ್ಸ್ಟೆಕ್ ಆಗಿರ್ಬೋದು, ಅಥವಾ ನಾನ್ ಅಲೈನ್ಮೆಂಟ್ ಮೂವ್ಮೆಂಟ್ ಆಗಿರ್ಬೋದು, G20, G7 ಅಥವಾ G4ಗಳು, ಈ ರೀತಿಯಾದಂಥ ಏನೆಲ್ಲ ಲೈಕ್ ಯುನೈಟೆಡ್ ನೇಷನ್ಗೆ ಅಥವಾ ಲೈಕ್ ಸಂಬಂಧಪಟ್ಟಂತಹ ಅಥವಾ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಯಾವೆಲ್ಲ ಸಂಘಟನೆಗಳಿದ್ದಾವೆ, ನೀವು ಅದ್ರ ಬಗ್ಗೆ ಹೆಚ್ಚು ಓದ್ಕೊಂಡಿರ್ಬೇಕಾಗತ್ತೆ. ಈ ಎಲ್ಲವೂ ಕೂಡ ಭಾರತಕ್ಕೆ ಆಗುವ ಪ್ರಯೋಜನಗಳೇನು ಅಥವಾ ಪ್ರಪಂಚಕ್ಕಾಗುವ ಪ್ರಯೋಜನಗಳೇನೇನು ಅಥವಾ ಭಾರತ ಒಂದು ಈ ಸಂಘಟನೆ ಮೂಲಕ ಯಾವ ಪಾತ್ರವನ್ನು ಜಾಗತಿಕವಾಗಿ ಬೀರುತ್ತೆ ಎನ್ನುವಂತಹ ಅಂಶಗಳನ್ನ ಕೇಳಬಹುದಾಗಿರುತ್ತೆ. ಸೊ ಆದ್ರಿಂದಾಗಿ ಆ ದೃಷ್ಟಿಯಿಂದ ನೀವು ಹೆಚ್ಚು ಓದ್ತಾ ಬಂದಾಗ ನಿಮಗೆ ಮೇನ್ಸ್ ಅಲ್ಲಿ ಆನ್ಸರ್ ರೈಟಿಂಗ್ ತುಂಬಾ ಈಸಿ ಆಗುತ್ತೆ ಅನ್ನುವಂಥದ್ದು ನಮ್ಮ ಒಂದು ಆಶೆ ಆಗಿರುತ್ತೆ.